ಇವಾಗ ಸೋಷಿಯಲ್ ಮೀಡಿಯಾಯಿಂದ ಮ್ಯೂಸಿಕ್, ಒಂದು ಸಿನಿಮಾ, ಸಂಗೀತ ಅನ್ನೋದು ಮಾತ್ರ ಉಳ್ಕೊಂಡಿಲ್ಲ. ಐ ವಿಲ್ ಗಿವ್ ಯು ಒನ್ ಎಕ್ಸಾಂಪಲ್. ಓಕೆ, ನಾನು ರೀಸೆಂಟಾಗಿ ಒಂದು ಸ್ಕೂಲ್ಗೆ ಹೋಗಿದ್ದೆ. ದೇರ್ ಆರ್ ದಿಸ್ ಸ್ಟೂಡೆಂಟ್ಸ್ ಆಫ್ 6th standard 7th standard ರೇಂಜ್, ಆಯಿತಾ. ಸ್ಕೂಲಲ್ಲಿ ಐ ಹ್ಯಾಡ್ ಸಮ್ ಮೀಟಿಂಗ್, ಐ ವಾಸ್ ದೇರ್. ಮಕ್ಳ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಾ ಇದ್ದೆ. ಆ ಮಕ್ಕಳು 5th 6th standard ಮಕ್ಕಳು, ದೇ ಹ್ಯಾವ್ ಅ ಪ್ಲಾಟ್ಫಾರ್ಮ್ ವೆ ದೇ ಆರ್ ಎಕ್ಸ್ಚೇಂಜಿಂಗ್ ಮ್ಯೂಸಿಕ್ ವಿತ್ ಡಿಫ್ರೆಂಟ್ ಕಂಟ್ರೀಸ್. ದೇ ಹ್ಯಾವ್ ಕ್ರಿಯೇಟೆಡ್ ದೇರ್ ಮ್ಯೂಸಿಕ್. ಈ ಮಕ್ಕಳು ಇನ್ನೊಬ್ರಿಗೆ ಮ್ಯೂಸಿಕ್ ಅಕ್ರಾಸ್ ದ ವರ್ಲ್ಡ್ ಕೊಟ್ಟು ದೇ ಆರ್ ಇಂಟರ್ಚೇಂಜಿಂಗ್ ಆ್ಯಂಡ್ ದೇ ಆರ್ ಮೇಕಿಂಗ್ ಮನಿ. ದೇ ಆರ್ ಆಂಟರ್ಪ್ರಿನರ್ಸ್ ಅಟ್ ದ ಏಜ್, ಅಟ್ ನಾಟ್ ಇವನ್ ಟೀನೇಜ್, ಅಟ್ ದ ಏಜ್, ಅಟ್ ದ್ಯಾಟ್ ಯಂಗ್ ಏಜಲ್ಲಿ ಮ್ಯೂಸಿಕ್ ಆಂಟರ್ಪ್ರಿನರ್ಶಿಪ್ ಆಗಿದೆ. ಎಕ್ಸ್ಚೇಂಜ್ ಆಫ್ ಮ್ಯೂಸಿಕ್ ಇಸ್ ಕ್ರಾಸ್ ದ ಬಾರ್ಡರ್ಸ್, ಕ್ರಾಸ್ ದ ಕಂಟ್ರೀಸ್. ಈ ಬಾಲಿವುಡ್ ಸಂಗೀತ, ಸ್ಯಾಂಡಲ್ವುಡ್ ಸಂಗೀತ ಇಸ್ ಅ ಸ್ಮಾಲ್ ಆಸ್ಪೆಕ್ಟ್ ಆಫ್ ಇಟ್. ನಾವು ಇವಾಗ ಜನ್ರೇಷನ್ ಎಕ್ಸ್ಪೋಜರ್ ಇಸ್ ಅನ್ಲಿಮಿಟೆಡ್, ಆಕ್ಸೆಸಿಬಿಲಿಟಿ ಇಸ್ ದೇರ್, ಸೋಷಿಯಲ್ ಮೀಡಿಯಾ ಇದೆ, ಅವ್ರಿಗೆ ಯಾವ ಟೆಕ್ನಾಲಜಿ ಬೇಕು, ಎಲ್ಲಿ ಕನೆಕ್ಟ್ ಮಾಡಬೇಕು, ದೇ ಕ್ಯಾನ್ ಕನೆಕ್ಟ್ ಎನಿವೇರ್ ಇನ್ ದ ಗ್ಲೋಬ್. ಸೊ ಅದನ್ನು ಮಕ್ಕಳು ಎಷ್ಟು ಚೆನ್ನಾಗಿ ಬಳಸ್ಕೊಳ್ತಾ ಇದ್ದಾರೆ ಅಂತ. ಸೊ ಆ ಒಂದು ಎಕ್ಸ್ಪೋಜರ್ ಆವಾಗಲೇ ಬಂದುಬಿಟ್ಟಿದೆ. ದೇ ಹ್ಯಾವ್ ಆಕ್ಸೆಸ್ ಟು ಆಲ್ ಕೈಂಡ್ ಆಫ್ ಮ್ಯೂಸಿಕ್. ವೆನ್ ವಿ ಬ್ರಿಂಗ್ ಡೌನ್ ಅಂದರೆ ದೇರ್ ಡಿಫ್ರೆಂಟ್ ಕೈಂಡ್ ಆಫ್ ಆಸ್ಪೆಕ್ಟ್ಸ್. ಆಮೇಲೆ ಇವಾಗ ಎಂಥ ಸಾಂಗ್ಸ್ ನಾವು ಎಷ್ಟೇ ಕೇಳಿದ್ರು, ವಿ ಸ್ಟಿಲ್ ಗೋ ಆ್ಯಂಡ್ ಸಿಂಗ್ ಆರ್ ಓಲ್ಡ್ ಒನ್ ಸಾಂಗ್, ಆರ್ ಓಲ್ಡ್ ರೆಟ್ರೋ ಸಾಂಗ್. ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ವಾಟ್ ಯು ಆರ್ ಕನೆಕ್ಟಿಂಗ್, ಆ ಥರ.